ನಾವು ಪೆಟ್ರೋಲ್ ಹಾಕ್ಸಿದ ಗಾಡಿ ಸ್ಕೂಟಿ, ಆದ್ರೆ ನಾವು ತಗೊಂಡೋಗಿರೋ ಗಾಡಿನೇ ಬೇರೆ. ನೂರ 51ನೇ ವ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ನಾವ್ ಇವತ್ತು ಹೋಗ್ತಾ ಇರೋದು ಕಲೆಕ್ಷನ್ಗೆ. ನಾವ್ ಎಷ್ಟೇ ಬೇಗ ಹೋಗಿ ಕಲೆಕ್ಷನ್ ಮಾಡಿದ್ರು, ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರು, ನಾವು ಕೆಲಸನೇ ಮಾಡಲ್ಲ ಅಂತಾರೆ ಪೌಡೆ ನನ್ ಮಕ್ಳು. ನನ್ ಬೈಕ್ ಅಲ್ಲೇ ಇಟ್ಟು ಸ್ಕೂಟಿ ತಗೊಂಡು ಪೆಟ್ರೋಲ್ ಹಾಕ್ಸೋಣ ಅಂತ ಸೀದಾ ಎಡಳ್ಳಿ ಕಡೆ ಹೋದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ರಿಪಿನ್ಪೇಟೆ ಕಡೆ ಹೋದ್ವಿ, ಯಾಕಂದ್ರೆ ಕಲೆಕ್ಷನ್ ಆ ಕಡೆ ಸೈಡೇ ಇತ್ತು ಇವತ್ತು. ಇನ್ನೇನ್ ನೌಟೂರ್ ದಾಟ್ತಿದ್ದಂಗೆ ನಮ್ ಚಿನ್ನೂನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸೀದಾ ಇನ್ನೊಂದ್ ಗಾಡಿ ಹತ್ಕೊಂಡು ಸೀದಾ ರಿಪಿನ್ಪೇಟೆ ಕಡೆ ಬಂದ್ವಿ. ಆಮೇಲೆ ಏನಪ್ಪಾ ಅಂದ್ರೆ ಒಂದ್ ಕಲೆಕ್ಷನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಶಾಪಿಗೆ ಹೋದೆ. ಇವರಿಬ್ರು ಇನ್ನೊಂದ್ ಕಡೆ ಕಲೆಕ್ಷನ್ ಇತ್ತು ಅಂತ ಅಲ್ಲಿಗೆ ಹೋದ್ರು. ಕಟಿಂಗ್ ಮುಗಿಯಕ್ಕೂ ಇವರಿಬ್ರು ಬರೋಕ್ಕೂ ಕರೆಕ್ಟ್ ಟೈಮಿಂಗ್ಸ್ ಆಗಿತ್ತು. ಇಲ್ಲೆಲ್ಲ ಆಲ್ಮೋಸ್ಟ್ ಕಲೆಕ್ಷನ್ ಮುಗಿಸಿದ್ವಿ ಇವತ್ತು. ಲೋನ್ ತಗೊಳೋದೇನೋ ಈಸಿಯಾಗೆ ತಗೋಬಿಡ್ತಾರೆ, ಆದ್ರೆ ಕಟ್ಬೇಕಾರೆ ಮಾತ್ರ ಯಾರು ದುಡ್ಡೇ ಕಟ್ಟಲ್ಲ. ಇನ್ ಕೆಲವ್ರಂತೂ ಅವ್ರು ಮಾತಾಡೋದ್ ನೋಡಿದ್ರೆ ಅವರೇ ಫೈನಾನ್ಸಿಗೆ ಲೋನ್ ಕೊಟ್ಬಿಟ್ಟಾರೆ, ಹಂಗ್ ಮಾತಾಡ್ತಾರೆ. ಅಲ್ಲಿಂದ ಸೀದಾ ನಮ್ ಚಿನ್ನಗ್ ರೆಸ್ಟ್ ಕೊಟ್ಟಿ ಸಾಕು ಅಂತ ಕರ್ಕೊಂಡು ಮತ್ತೆ ವಾಪಸ್ ಊರ್ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ನ ಇಲ್ಲಿ ಬಂದು ಎಂಡ್ ಮಾಡ್ತಾ ಇದೀನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.